ಅಕ್ಕಿ ರೊಟ್ಟಿ ತುಂಬ ದಪ್ಪಗಾಗುತ್ತಾ ಅಥವಾ ತುಂಡಾಗುತ್ತಾ? ನೀರು ದೋಸೆಗಿಂತ ಕೂಡ ತೆಳ್ಳಗಿನ ಅಕ್ಕಿ ರೊಟ್ಟಿಯನ್ನು ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡಬೇಕಾ? ಅಡುಗೆ ಬರದವರು ಕೂಡ ಸುಲಭವಾಗಿ ಅಕ್ಕಿ ರೊಟ್ಟಿ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿಯನ್ನು ನೀರು ದೋಸೆಗಿಂತ ಕೂಡ ತುಂಬಾ ತೆಳ್ಳಗೆ ಪರ್ಫೆಕ್ಟಾಗಿ ಸುಲಭವಾಗಿ ಚಿಟಿಕೆ ಹೊಡೆದಷ್ಟು ಸುಲಭವಾಗಿ ಮಾಡುವಂಥ ವಿಧಾನವನ್ನು ಮತ್ತು ಕೆಲವೊಂದು ಸೀಕ್ರೆಟ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಕ್ಕಿ ರೊಟ್ಟಿ ಅಂತಂದರೆ ತುಂಬ ಜನರಿಗೆ ಇಷ್ಟ ಕೂಡ, ಬಟ್ ಮಾಡೋದಕ್ಕೆ ಕಷ್ಟ ಅಂದ್ಕೊತೀವಿ. ಹಿಟ್ಟನ್ನು ಕಲಿಸೋದು ಕರೆಕ್ಟಾಗಿ ಆಗಿಲ್ಲ ಅಂತಂದರೆ ಅಕ್ಕಿ ರೊಟ್ಟಿ ತುಂಬ ದಪ್ಪಾಗಿ ಬರುತ್ತೆ, ಹಾಗೆಯೇ ತುಂಡಾಗಿ ಹೋಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಬರದವರು ಕೂಡ ಅಕ್ಕಿ ರೊಟ್ಟಿಯನ್ನು ತುಂಬಾ ಸುಲಭವಾಗಿ ತುಂಬಾ ತೆಳ್ಳಗೆ ಮತ್ತು ಪರ್ಫೆಕ್ಟಾಗಿ ಮಾಡ್ಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ಲ ಸೀಕ್ರೆಟ್ ಟಿಪ್ಸ್ ಗೊತ್ತಾಗುತ್ತೆ. ಹಾಗೆಯೇ ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ಅಕ್ಕಿ ರೊಟ್ಟಿಯನ್ನು ಮಾಡೋದಕ್ಕೆ ನಾನು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ತುಂಬಾ ನೈಸಾಗಿ ಪುಡಿಯಾಗಿರುವಂಥ ಅಕ್ಕಿ ಹಿಟ್ಟಾದರೆ ನಮಗೆ ತುಂಬಾ ಚೆನ್ನಾಗಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರುತ್ತೆ. ಇದಕ್ಕೆ ನಾನು ಜಾಸ್ತಿ ತರಕಾರಿ ಹಾಕ್ತಾಯಿಲ್ಲ, ಬರೀ ಕ್ಯಾರೆಟ್ ಮತ್ತು ಈರುಳ್ಳಿಯನ್ನು ಅಷ್ಟೇ ತುರಿದ್ಬಿಟ್ಟು ಹಾಕೊತಾ ಇದ್ದೇನೆ. ಈ ತರಕಾರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕೋದಕ್ಕಿಂತ ಈ ಥರ ನಾವು ತುರಿದುಕೊಂಡು ಹಾಕಿದರೆ ನಮಗೆ ಅಕ್ಕಿ ರೊಟ್ಟಿಯನ್ನು ತುಂಬಾ ತೆಳ್ಳಗೆ ಮಾಡೋದಕ್ಕೆ ಬರುತ್ತೆ. ನೋಡಿ, ಈ ಥರ ಈರುಳ್ಳಿ ಮತ್ತು ಕ್ಯಾರೆಟನ್ನು ತುರಿದುಕೊಂಡು ಇಟ್ಕೊಂಡಿದ್ದೇನೆ. ಈಗ ಒಂದು ದೊಡ್ಡ ಬೌಲನ್ನು ಅಥವಾ ಒಂದು ಬಟ್ಟಲನ್ನು ತಗೊಂಡು ಅದಕ್ಕೆ 1 ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ತುರಿದುಕೊಂಡಂತಹ ಒಂದು ಅರ್ಧದಷ್ಟು ಕ್ಯಾರೆಟ, 1 ಈರುಳ್ಳಿ, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ. ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ, ನೀರು ಹಾಕೋಕ್ಕಿಂತ ಮುಂಚೆ. ಯಾಕಂತಂದರೆ ಉಪ್ಪೆಲ್ಲ ಹಾಕಿರೋದ್ರಿಂದ ಒಂದ್ಸರಿ ನಾವು ಕೈಯಲ್ಲಿ ನೀಟಾಗಿ ಈ ಥರ ಕಲಿಸ್ಕೊಳ್ಳೋದ್ರಿಂದ ಅಥವಾ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಿರುತ್ತೆ. ಇವಾಗ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರಲಿ, ತುಂಬ ಬೆಚ್ಚಗೆ ಕುದಿಯುವ ನೀರನ್ನು ಹಾಕೋಬಾರ್ದು, ಹಾಗೆಯೇ ತುಂಬ ತಣ್ಣಗಿನ ನೀರು ಬೇಡ. ಸ್ವಲ್ಪ ನೀರು ಬಿಸಿ ಇದ್ದರೆ ಹಿಟ್ಟು ತುಂಬ ಬೇಗ ಅಂಟಾಗುತ್ತೆ ಮತ್ತು ನಮಗೆ ಅಕ್ಕಿ ರೊಟ್ಟಿಯನ್ನು ತೆಳ್ಳಗೆ ತಟ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಸ್ವಲ್ಪನೇ ನೀರನ್ನು ಹಾಕ್ತಾ ಕೈಯಲ್ಲಿ ಅಂಟು ಮಾಡಿಕೊಂಡು ನೀವು ಈ ಥರ ಕಲಿಸ್ಕೊತಾ ಬರಬೇಕು. ಯಾವಾಗಲೂ ಅಂಟು ಮಾಡ್ಕೊಂಡು ಕಲಿಸ್ಕೊಳ್ಳಿ, ಅಂದರೆ ಚೆನ್ನಾಗಿ ಒತ್ಬಿಟ್ಟು ಈ ಥರ ಕಲಿಸ್ಕೋಬೇಕು. ಆವಾಗ ಅಕ್ಕಿ ಹಿಟ್ಟು ಬೇಗ ಅಂಟಾಗುತ್ತೆ, ನಮಗೆ ರೊಟ್ಟಿ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಒಂದು ಸರಿ ಅಂಟಾದ ನಂತರ ಮತ್ತೊಂದು ಸ್ವಲ್ಪ ನಾನು ನೀರನ್ನು ಹಾಕ್ಕೊತಾ ಇದ್ದೇನೆ. ಅಕ್ಕಿ ಹಿಟ್ಟನ್ನು ಹದ ಮಾಡುವಾಗ ತುಂಬಾ ಕೇರ್ಫುಲ್, ತುಂಬಾ ಗಮನ ಇಟ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ತುಂಬ ತೆಳ್ಳಗೆ ಕೂಡ ಆಗಬಾರ್ದು, ತುಂಬ ದಪ್ಪ ಕೂಡ ಅಂದರೆ ಗಟ್ಟಿ ಕೂಡ ಆಗಬಾರ್ದು. ಕರೆಕ್ಟಾಗಿ ನಮಗೆ ಕೈಯಲ್ಲಿ ಅಂಟು ಬರೋ ಥರ ನಾವಿದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ನೀವು ಕೈಯಿಂದ ಈ ಥರ ಹದ ಮಾಡ್ಕೊಳ್ಳುವಾಗ ಈ ಥರ ಮೆತ್ತಗೆ ಬರಬೇಕು. ಇಷ್ಟು ಮೆತ್ತಗೆ ಇಷ್ಟು ಹದಕ್ಕೆ ಬಂದರೆ ಸಾಕು. ಸ್ವಲ್ಪ ಗಟ್ಟಿಯಾದರೆ ಏನಾಗುತ್ತೆ ಅಂತಂದರೆ ನಮಗೆ ಕರೆಕ್ಟಾಗಿ ಈ ರೊಟ್ಟಿಯನ್ನು ತೆಳ್ಳಗೆ ಮಾಡೋದಕ್ಕೆ ಬರಲ್ಲ. ತುಂಬ ತೆಳ್ಳಗಾಯಿತು ಅಂತಂದರೂ ಕೂಡ ನಮಗೆ ರೊಟ್ಟಿಯನ್ನು ಹಾಕೋದಕ್ಕೆ ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ಈ ಹದಕ್ಕೆ ನಾವು ರೆಡಿ ಮಾಡಿಕೊಂಡ್ರೆ ಸಾಕು. ಒಂದು ಚೂರು ಕೂಡ ಎಣ್ಣೆ ಪಸೆ ಆಗಲಿ ಏನು ಬೇಡ, ಬರೀ ನೀರಿಂದನೇ ಹಾಕಿಬಿಟ್ಟು ನಾನು ಕಲಿಸ್ಕೊಂಡಿರುವಂಥದ್ದು. ನೋಡಿ, ಇಷ್ಟೇ ಅಕ್ಕಿ ಹಿಟ್ಟು ರೆಡಿಯಾಗಿದೆ. ಇನ್ನೊಂದು ಏನು ಅಂತಂದರೆ ಅಕ್ಕಿ ಹಿಟ್ಟನ್ನು ನಾವು ರೆಡಿ ಮಾಡಿ ಆದ ನಂತರ ಅದನ್ನ ನೆನೆಯಲಿಕ್ಕೆ ಇಡಲಿಕ್ಕೆಲ್ಲ ಎಂತ ಇಲ್ಲ. ಆವಾಗಲೇ ನಾವು ಉಂಡೆನ ಕಟ್ಬಿಟ್ಟು ರೊಟ್ಟಿನ ತಟ್ಬಿಟ್ಟು ರೊಟ್ಟಿಯನ್ನು ರೆಡಿ ಮಾಡ್ಕೋಬೇಕು. ಇಲ್ಲದಿದ್ದರೆ ಏನಾಗುತ್ತೆ ಅಂತಂದರೆ ಒಡೆಯಲಿಕ್ಕೆ ಶುರುವಾಗುತ್ತೆ. ಕೈಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ನೀಟಾಗಿ ಉಂಡೆಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಇಷ್ಟು ಹದಕ್ಕೆ ಉಂಡೆಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೀವು ಉಂಡೆನ ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಮೆತ್ತಗೆ ಎಷ್ಟು ಸಾಫ್ಟಾಗಿ ಯಾವ ಥರ ರೆಡಿ ಮಾಡ್ಕೊಂಡಿದ್ದೇನೆ ಅಂತ. ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ, ತುಂಬಾ ಸುಲಭವಾಗಿ ಮಾಡುವಂಥದ್ದು. ತರಕಾರಿನ ನಾವು ತುರಿದ್ಬಿಟ್ಟು ಹಾಕಿದರೆ ಈ ಥರ ನೀಟಾಗಿ ನಮಗೆ ಉಂಡೆಗಳನ್ನು ಮಾಡೋದಕ್ಕೂ ಬರುತ್ತೆ, ರೊಟ್ಟಿನ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಇವಾಗ ನಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ರೊಟ್ಟಿನ ತಟ್ಕೊಳ್ಳೋಕ್ಕೆ ಬಟರ್ ಪೇಪರ್. ಇದು ಅಂಗಡಿಗಳಲ್ಲಿ ಸಿಗುತ್ತೆ. ಹಾಗೆಯೇ ಇನ್ನೊಂದು ಪ್ಲಾಸ್ಟಿಕ್ ಪೇಪರ್ ಬೇಕಾಗುತ್ತೆ. ಇದು ನಾನು ಬೈಂಡಿಂಗ್ ಪೇಪರನ್ನು ತಗೊಂಡಿದ್ದೀನಿ. ಇಲ್ಲದಿದ್ದರೆ ನಾವು ಹಾಲು ತರ್ತೀವಲ್ವ, ಹಾಲು ಪ್ಯಾಕೆಟನ್ನು ನೀವು ಕಟ್ ಮಾಡ್ಕೊಂಡು ಅದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಟ್ರಾನ್ಸ್ಪರೆಂಟ್ ಆಗಿರುವಂಥ ಈ ಥರ ಪೇಪರ್ ಇದ್ದರೆ ನಮಗೆ ರೊಟ್ಟಿನ ಹೇಗೆ ತಟ್ಕೊತೀವಿ ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ. ಬಟರ್ ಪೇಪರಿಗೆ ಸ್ವಲ್ಪ ಆಯಿಲನ್ನು ಹಚ್ಕೊಳ್ಳಿ, ಸವರ್ಕೊಂಡು ಈ ಅಕ್ಕಿ ಉಂಡೆನ ಈ ಥರ ಕೈಯಿಂದ ಒಂಚೂರು ಒತ್ಕೊಂಡು ಅಥವಾ ಪ್ರೆಸ್ ಮಾಡಿಕೊಂಡು
ಬಟರ್ ಪೇಪರ್ ಮೇಲೆ ಈ ಥರ ಮಿಡ್ಲಲ್ಲಿ ಅಂದರೆ ನಡುವಲ್ಲಿ ಇಟ್ಬಿಡಬೇಕು. ಅದಾದ ನಂತರ ಇದರ ಮೇಲೆ ನಾನು ಆವಾಗಲೇ ಒಂದು ಪ್ಲಾಸ್ಟಿಕ್ ಪೇಪರ್ ಹೇಳಿದ್ನಲ್ವ, ಅದನ್ನ ಈ ಥರ ಇಟ್ಬಿಟ್ಟು ಇವಾಗ ನಾವು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಅಕ್ಕಿ ಹಿಟ್ಟು ಲಟ್ಟಣಿಗೆಗೆ ಅಂಟ್ಕೊಳ್ಳಲ್ಲ ಮತ್ತು ತುಂಬ ಅಂತಂದರೆ ತುಂಬ ತೆಳ್ಳಗೆ ಮಾಡೋದಕ್ಕೂ ಬರುತ್ತಿದೆ. ನಾನು ಹೇಳ್ಕೊಡುವಂತಹ ಸೀಕ್ರೆಟ್ ಟಿಪ್ಸ. ಇದನ್ನ ನಾನು ಆ್ಯಕ್ಚುಲ್ ಆಗಿ ಒಂದು ಯೂಟ್ಯೂಬ್ ಚಾನಲಲ್ಲೇ ನೋಡಿಕೊಂಡು ತಿಳ್ಕೊಂಡಿರುವಂಥದ್ದು. ನಾನು ತುಂಬ ಒದ್ದಾಡ್ತಾ ಇದ್ದೆ ರೊಟ್ಟಿ ಮಾಡಲಿಕ್ಕೆ, ಎಷ್ಟು ಮಾಡಿದರೂ ತೆಳ್ಳಗೆ ಬರ್ತಾ ಇರಲಿಲ್ಲ ಮತ್ತು ಕಟ್ಟಾಗಿ ಅದು ತುಂಡಾಗಿ ಹೋಗ್ತಾಯಿತ್ತು. ಈ ಟಿಪ್ಸನ್ನು ನಾನು ಫಾಲೋ ಮಾಡಿದ ನಂತರ ಇವಾಗ ಯಾವಾಗ ಬೇಕಾದರೂ ನೆಂದಾಗ ನಾನು ಈ ಅಕ್ಕಿ ರೊಟ್ಟಿನ ಮಾಡ್ಕೊತೀನಿ ಮತ್ತು ತುಂಬಾ ಸುಲಭವಾಗಿ ಮಾಡ್ತೀನಿ. ತುಂಬಾ ತೆಳ್ಳಗಿರುತ್ತೆ, ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಈ ಥರ ಪ್ಲಾಸ್ಟಿಕ್ ಪೇಪರನ್ನು ಇಟ್ಬಿಟ್ಟು ಬಟರ್ ಪೇಪರ್ ಮತ್ತು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ಕೊಳ್ಳೋದ್ರಿಂದ ತುಂಬ ತೆಳ್ಳಗೆ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ನೋಡಿ ನಾನು ಎಷ್ಟು ತೆಳ್ಳಗೆ ಮಾಡ್ಕೊತಿದ್ದೀನಿ ಅಂತ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ನೀರು ದೋಸೆಗಿಂತ ಕೂಡ ನೀವು ತೆಳ್ಳಗೆ ಮಾಡ್ಬೋದು. ಬಟ್ ನಿಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದರೆ ಸ್ವಲ್ಪ ಹದ ನೋಡ್ಕೊಂಡು ಮಾಡಿಕೊಂಡು ಕೊನೆಗೆ ಎಕ್ಸ್ಪೀರಿಯನ್ಸ್ ಬಂದ ನಂತರ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೋಬೋದು. ನೋಡಿ ಎಷ್ಟು ನೀಟಾಗಿ ಎಷ್ಟು ಸೂಪರಾಗಿ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಅಂತ. ಇದಾದ ನಂತರ ಮೇಲ್ಗಡೆ ಪೇಪರ್ ಇಟ್ಟಿದ್ವಲ್ವ, ಅದನ್ನ ನಿಧಾನಕ್ಕೆ ಬಿಡಿಸ್ಕೋಬೇಕು. ನೋಡಿ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ತೆಳ್ಳಗೆ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ಅಂತ. ಮೇಲ್ಗಡೆ ಪೇಪರನ್ನು ನಿಧಾನಕ್ಕೆ ಬಿಡಿಸ್ಕೊಳ್ಳಿ, ಇಲ್ಲದಿದ್ದರೆ ಅಂಟ್ಕೊಳ್ಳುತ್ತೆ. ನಾವು ಅಂದರೆ ಗಡಿ ಬಿಡಿ ಮಾಡೋಕ್ಕೆ ಹೋದರೆ ಬಿಡಿಸ್ಕೊಂಡು ಈ ಥರ ರೆಡಿ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ಕಾವಲಿ ಅಥವಾ ತವ ಇರುತ್ತಲ್ವ ಅದನ್ನ ಚೆನ್ನಾಗಿ ಕಾಯಿಸಿರಬೇಕು. ಅಕ್ಕಿ ರೊಟ್ಟಿ ಕಬ್ಬಿಣದ ಕಾವಲಿಯಲ್ಲಿ ಮಾಡಿದ್ರೇ ನಿಮಗೆ ಸೂಪರಾಗಿ ಬರೋದು. ಕಬ್ಬಿಣದ ಕಾವಲಿಗೆ ಒಂದು ಸ್ವಲ್ಪ ಬೇಕಾದರೆ ಎಣ್ಣೆ ಪಸೆನ ಸವರ್ಕೊಂಡು ಕಾದ ನಂತರ ನೋಡಿ ರೊಟ್ಟಿನ ಈ ಥರ ಹಾಕ್ಕೊಂಡು ನಿಧಾನಕ್ಕೆ ಇದನ್ನ ಬಿಡಿಸ್ಕೋಬೇಕು. ಬಟರ್ ಪೇಪರಿಂದ ಬಿಡಿಸ್ಕೋಬೇಕು. ನಾವು ಅರ್ಜೆಂಟ್ ಮಾಡಲಿಕ್ಕೆ ಹೋದರೆ ಕಟ್ ಆಗ್ಬೋದು, ಅದರಿಂದ ನಿಧಾನಕ್ಕೆ ಬಿಡಿಸ್ಕೊಂಡು ಮೇಲ್ಗಡೆಯಿಂದ ಬೇಕಾದರೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾವು ಮಗಚ್ಬಿಟ್ಟು ಹಾಕಿ ಕಾಯಿಸ್ಬೋದು. ತುಂಬ ಬೇಗ ಕಾಯುತ್ತೆ. ರೊಟ್ಟಿ ತೆಳ್ಳಗಿರೋದ್ರಿಂದ ನಮಗೆ ಕಾಯಿಸೋಕ್ಕೆ ಕೂಡ ಜಾಸ್ತಿ ಟೈಮ್ ಬೇಕಾಗಲ್ಲ, ತುಂಬ ಬೇಗ ಕಾಯುತ್ತೆ. ನಿಮ್ಗೆ ಇದನ್ನ ಎಷ್ಟು ರೋಸ್ಟ್ ಬೇಕು ಅಷ್ಟು ರೋಸ್ಟ್ ಮಾಡ್ಕೋಬೋದು. ನನಗೆ ಅಕ್ಕಿ ರೊಟ್ಟಿ ಸ್ವಲ್ಪ ಗರಿ ಆದರೆ ಇಷ್ಟ, ಬಟ್ ನನ್ನ ಮಗಳಿಗೆ ಸ್ವಲ್ಪ ಮೆತ್ತಗಿದ್ರೆ ಇಷ್ಟ. ಆದ್ದರಿಂದ ನಾನು ಇದನ್ನ ಒಂದು ಸ್ವಲ್ಪ ಮೆತ್ತಗೆ ಮಾಡ್ತಾಯಿದ್ದೀನಿ, ಜಾಸ್ತಿ ಕಾಯಿಸಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ನೀವು ತುಂಬ ಈ ಕಬ್ಬಿಣದ ಕಾವಲಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟರೆ ತುಂಬ ರೋಸ್ಟ್ ಆಗುತ್ತೆ. ನೀವು ಈ ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಇರುತ್ತಲ್ವ ಅದ್ರ ಜೊತೆ ಈ ಗರಿ ಆಗಿರುವಂಥ ಅಕ್ಕಿ ರೊಟ್ಟಿನ ತಿನ್ನೋದಕ್ಕೆ ಸೂಪರ್ ಅಂತಂದರೆ ಸೂಪರ್ ಆಗಿರುತ್ತೆ. ನೋಡಿ ಇಷ್ಟೇ, ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ತೆಳ್ಳಗೆ ಎಷ್ಟು ನೀಟಾಗಿ ರೊಟ್ಟಿ ಬಂದಿದೆ ಅಂತ. ನೋಡಿ ಇಷ್ಟೇ, ತುಂಬಾ ಸೂಪರಾಗಿ ರೊಟ್ಟಿ ರೆಡಿಯಾಗಿದೆ. ನಾನು ಹೇಳ್ಕೊಟ್ಟಿರುವಂಥ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಅಕ್ಕಿ ರೊಟ್ಟಿನ ಅಡುಗೆ ಬರದವರು ಕೂಡ ತುಂಬಾ ಸುಲಭವಾಗಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾವು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ.